ನಮಸ್ಕಾರ ವೀಕ್ಷಕರೇ. ಸೊ ಈ ಒಂದು ವಿಡಿಯೋವಿನಲ್ಲಿ ನಾನು ಲಿಯೋ ಸಿಂಹ ರಾಶಿಯವರ ಜೂನ್ 2025 ಹೇಗಿರುತ್ತೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಲಿಯೋ ಜೂನ್ 2025 ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ತಿಂಗಳಲ್ಲಿ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ನಾನು ದೈವದಿಂದ ಮೆಸೇಜ್ ಕೂಡ ನಾನು ತೆಗಿತಾ ಇದ್ದೀನಿ ನಿಮಗೋಸ್ಕರ. ಸೊ ಜೂನ್ 2025 ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು. ಲಿಯೋ ಸಿಂಹ ರಾಶಿಯವರ ರೀಡಿಂಗ್ ಆಗಿದೆ ಇದು. ಏನು ಬರಲಿದೆ, ವಾಟ್ ಬ್ಲೆಸ್ಸಿಂಗ್ಸ್, ಏನು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಏನಾದರೂ ಅಡೆತಡೆಗಳಿದೆಯಾ ಅಂತ ಚೆಕ್ ಮಾಡೋಣ. ಏನನ್ನು ಫೋಕಸ್ ಮಾಡಬೇಕು ನೀವು ಜಾಸ್ತಿ, ಹಾಗೂ ಹೇಗಿರುತ್ತೆ ಆನ್ ದ ಹೋಲ್. ಮತ್ತು ದೈವದಿಂದ ಮೆಸೇಜ್ ಇಂಪಾರ್ಟೆಂಟ್ ಅಲ್ವಾ? ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಯು ಗೋ. ಸ್ಟ್ರೆಂತ್ ಬರ್ತಾ ಇದೆ ನಿಮ್ಮ 2025 ಜೂನ್ ಸ್ಟ್ರೆಂತ್ ಅಂತ ತೋರಿಸ್ತಾ ಇದೆ. ಇದರ ಅರ್ಥ ಏನು ಅಂದರೆ ಹೆಲ್ತ್ ವಿಷಯವಾಗಿ ಏನು ಪ್ರಾಬ್ಲಮ್ ಇಲ್ಲ, ಹೆಲ್ತ್ ಬಿಗಡಾಯಿಸೋದಿಲ್ಲ. ಬಟ್ ಎಸ್, ಜೂನ್ ಮಂತ್ ನೀವು ನೋಡ್ಬೋದು ಯಾವ ರೀತಿಯಾಗಿದೆ, ವೆದರ್ ಹೇಗಿದೆ ಅಂತ. ಟಚ್ ವುಡ್ ಹೀಗೆ ಇರಿ, ಯಾಕೆಂದರೆ ಲಿಯೋ ಅವರ ಹೆಲ್ತ್ ಅದ್ಭುತವಾಗಿರುತ್ತೆ ಮತ್ತು ಯಾವುದೇ ರೀತಿಯಾದ ಹಾಸ್ಪಿಟಲೈಸೇಷನ್ ಅಥವಾ ಎಕ್ಸ್ಟ್ರೀಮ್ ಲೆವೆಲ್ ಆಗಿರುವಂಥ ಹೆಲ್ತ್ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ. ಅದರ ಅರ್ಥ ತುಂಬಾ ನೆಗ್ಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನೇನು ಮೇಜರ್ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಮೈನರ್ ಬಂದರೂ ಕೂಡ ಅದು ಆದಷ್ಟು ಬೇಗ ಹೊಟ್ಟೋಗುತ್ತೆ. ಮೈನರ್ ಪ್ರಾಬ್ಲಮ್ಸ್ ಬಂದರು ಹೆಲ್ತ್ ರಿಲೇಟೆಡ್. ಸೊ ಇದು ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಒಂದು ಕೆಲಸ ಕಾರ್ಯಗಳಲ್ಲಿ ಇನ್ನೂ ಒಂದು ನ್ಯೂಸ್ ಏನಂದರೆ ಜೂನ್ ಮಂತಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಪರ್ಮನೆಂಟಾಗಿ ನೀವೇನೋ ಜಾಬ್ ಆಗಬೇಕು, ಪರ್ಮನೆನ್ಸಿ ಆಗಬೇಕು, ನನ್ನ ಜಾಬ್ ಪರ್ಮನೆಂಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ ವಿಷಯವಾಗಿ ಗುಡ್ ನ್ಯೂಸ್ ಇದೆ. ಹಾಗೂ ನೀವೇನಾದ್ರು ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ, ಜಾಬ್ ವಿಷಯವಾಗಿ ನಾನೇನು ನೋಡ್ತಿದ್ದೀನಿ ಅಂದರೆ ಅದ್ಭುತವಾದ ರಿಸಲ್ಟ್, ವಿಚ್ ಮೀನ್ಸ್ ನಿಮ್ಮ ಜಾಬ್ ಏನಾದರೂ ಪ್ರೊಬೇಷನಲ್ಲಿದೆ ಅಂದರೆ ಅದು ಕನ್ಫರ್ಮ್ ಆಗುತ್ತೆ. ಆ ರೀತಿಯಾಗಿ ಒಂದು ಎನರ್ಜಿ ಜೂನ್ ಮಂತಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ಯಾವ ವಿಷಯವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರಬೇಕು. ಕಮ್ಯುನಿಕೇಷನಿಂದ ಜನರನ್ನು ಕಳ್ಕೊಬೋದು ನೀವು. ತುಂಬ ಅಸಡ್ಡೆಯಿಂದ ಅಥವಾ ಈಗೋಯಿಂದ, ಓವರ್ ಕಾನ್ಫಿಡೆನ್ಸಿಂದ ಒಳ್ಳೆ ಆಪರ್ಚುನಿಟಿನೂ ಮಿಸ್ ಮಾಡ್ಕೋಬೋದು. ಬಿಕಾಸ್ ನಿಮ್ಮದು ಜೂನ್ ಮಂತ್ ಆ ರೀತಿಯಾಗೇ ಇದೆ. ಎನರ್ಜಿ ವೈಸ್ ನೋಡೋಕ್ಕೆ ಹೋದರೆ ತುಂಬ ಅದ್ಭುತವಾಗಿ ನೀವು ಸಾಧನೆಗಳನ್ನ ಮಾಡ್ತೀರಾ, ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ. ಹಾಗೂ ಗ್ರೋತ್ ಅಂತೂ ತುಂಬ ಚೆನ್ನಾಗೇ ಇದೆ. ಅವಾಗೇನಾಗುತ್ತೆ, ಅಹಂಭಾವನೆ ಕೂಡ ಮೂಡಬಹುದು. ಓಕೆ, ನೆಗೆಟಿವ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ ಈ ವಿಷಯವಾಗಿ. ಜನರನ್ನ ಕಳ್ಕೊಬೋದು ನಿಮ್ಮ ಮಾತಿಂದ. ಸೊ ಆ ಮಾತಿನಲ್ಲಿ ಹಿಡಿತಾ ಇರಬೇಕು ಅಷ್ಟೇ, ಇನ್ನೇನೋ ನಾನು ಹೇಳ್ತಾ ಇಲ್ಲ ನಿಮಗೆ. ಪೇಜ್ ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಅಫ್ಕೋರ್ಸ್ ಇದು ಏನನ್ನು ಹೇಳ್ತಾ ಇದೆ ಅಂದರೆ ಟ್ರಾವೆಲ್ ನಾನು ನೋಡ್ತಾ ಇದ್ದೀನಿ. ಕೆಲವರಿಗೆ ನೀವು ಸ್ವಲ್ಪ ಓಡಾಡ್ತೀರಾ ಕೆಲಸದ ವಿಷಯವಾಗೂ, ಹಾಗೂ ಸೋಲೋ ಟ್ರಿಪ್ ಇದೆ, ಟ್ರೆಕ್ಕಿಂಗ್ ಇದೆ, ಈ ರೀತಿಯಾಗಿ ಕೂಡ ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ. ಮತ್ತು ನೀವು ತುಂಬ ಇಷ್ಟಪಡ್ತೀರಾ ಜೂನ್ ತಿಂಗಳು, ಯಾಕೆಂದರೆ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ, ಬ್ಯುಸಿ ಆಗಿರ್ತೀರಾ, ಇಷ್ಟಪಡುವಂಥ ಕೆಲಸಗಳನ್ನ ಮಾಡ್ತೀರಾ, ಹಾಗೂ ಇದಾಗಬೇಕು ಅಂತ ಅಂದ್ಕೊಳ್ಳೋ ಆಸೆಗಳು ಪೂರೈಕೆ ಆಗುತ್ತೆ ಅಂತಲೂ ನೋಡ್ತಾ ಇದ್ದೀನಿ. ಏನನ್ನು ಫೋಕಸ್ ಅಂದರೆ ಲವ್. ಓ ಮೈ ಗಾಡ್, ಈ ಕಾರ್ಡ್ ಇದೆಯಲ್ಲ ಎಲ್ರಿಗೂ ಬರಲಿಲ್ಲ, ಬೇರೆ ರಾಶಿಯವ್ರಿಗೆ ನಾನು ಅಷ್ಟು ನೋಡಲಿಲ್ಲ. ನಿಮಗೆ ಬಂದಿದೆ ಸಿಂಹ ರಾಶಿಯವ್ರಿಗೆ. ಲವ್ ಲೈಫ್ ಅದ್ಭುತವಾಗಿರುತ್ತೆ. ಸಿಂಗಲ್ಸ್ಗೆ ಗುಡ್ ನ್ಯೂಸ್ ಇದೆ. ಒಳ್ಳೆ ಪಾರ್ಟ್ನರ್ ಸಿಗೋದು, ಡೇಟಿಂಗ್ ಹೋಗೋದು, ಮೀಟ್ ಮಾಡೋದು, ಈ ಥರ ಲೈಕ್ ಜೂನ್ ಮಂತ್ ವಿಲ್ ಬಿ. ಅದಕ್ಕೆ ನಾನು ಹೇಳಿದ್ದು ಬ್ಯುಸಿ ಇರುತ್ತೆ, ಟ್ರಾವೆಲ್ ಇರುತ್ತೆ, ನೀವೆಲ್ಲ ಹೋಗ್ತೀರಾ. ಸೊ ಡೇಟಿಂಗ್ ಹೋಗ್ಬೋದು ಅಥವಾ ನೀವು ಲಾಂಗ್ ಡ್ರೈವ್ ಹೋಗ್ಬೋದು. ಒಟ್ಟಿನಲ್ಲಿ ಇಟ್ ವಿಲ್ ಬಿ ಲೈಕ್ ಅ ಲವ್ಲಿ ಎನರ್ಜಿ ಫಾರ್ ಯುವರ್ ಲವ್ ಲೈಫ್. ಸಿಂಗಲ್ಸ್ಗೆ ಗುಡ್ ನ್ಯೂಸ್ ಇದೆ. ರಿಲೇಷನ್ಶಿಪ್ನಲ್ಲಿ ಇರೋರಿಗೂ ಕೂಡ ನಿಮ್ಮ ಪಾರ್ಟ್ನರ್ ಜೊತೆ ನೀವೆಲ್ಲ ಹೋಗೋದು, ಹಾಗೆಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ನೀವು ಮಾಡ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ. ಸೊ ಲವ್ ಲೈಫ್ನಲ್ಲೂ ಬ್ಯೂಟಿಫುಲ್ ಚೇಂಜಸ್ನ ನೀವು ನೋಡ್ತಾ ಇದ್ದೀರಾ. ಆನ್ ದ ಹೋಲ್ ಬ್ಯಾಲೆನ್ಸ್ಡ್ ಆಗಿದೆ ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ. ಡೈಸ್ ಬರ್ತಾ ಇದೆ. ಯೂನಿವರ್ಸಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಡೈಸ್ ಅಂತ ತೋರಿಸ್ತಾ ಇದೆ. ಚಾನ್ಸ್ ತೊಗೊಳ್ಳಲ್ಲ ನೀವು. ಒಂದೊಂದು ಸಲ ಏನು ಮಾಡ್ತೀರಾ ಅಂದರೆ ಮಾಡಲಾ ಬೇಡವಾ ಒಂಥರ ಫಿಕಲ್ ಮೈಂಡೆಡ್ನೆಸ್ ಇದೆ ನಿಮ್ಮಲ್ಲಿ. ಹಾಗೂ ನಿಮಗೆ ಮಾಡಬೇಕು ಅನ್ನೋ ಆಸೆ ಇದ್ದರೂ ಕೂಡ ಭಯ ಕಾಡುತ್ತೆ. ಮಾಡಿದ್ರೆ ಏನೋ ಆಗೋಗುತ್ತೆ, ಕೆಟ್ಟದಾಗೋಗುತ್ತೆ, ಏನಕ್ಕೆ ಮಾಡಬೇಕು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಈ ತಿಂಗಳಲ್ಲಿ ಸ್ವಲ್ಪ ರಿಸ್ಕ್ ತೊಗೊಳ್ಳಿ. ಮಾಡದೇ ಇರುವಂಥದ್ದನ್ನೆಲ್ಲ ಮಾಡಿ.
ನಿಮಗೆ ಯಾವುದು ಮುಜುಗರ ಅನಿಸುತ್ತೆ ಅಥವಾ ಇದನ್ನು ಮಾಡಿದ್ರೆ ಜನ ಜಡ್ಜ್ ಮಾಡ್ಬೋದು, ಈ ರೀತಿಯಾಗೆಲ್ಲ ಯೋಚನೆ ಬರುತ್ತೆ, ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾಗತ್ತೆ. ನಿಮಗೋಸ್ಕರ ನೀವು ಈ ತಿಂಗಳನ್ನು ಮುಡಿಪಾಗಿಡಿ. ಬಿಕಾಸ್ ದಿಸ್ ಈಸ್ ಯೋರ್ ಮಂತ್. ಈ ಮಂತ್ನಲ್ಲಿ ನೀವು ಎಷ್ಟು ನಿಮ್ಮ ಕಡೆಗೆ ಫೋಕಸ್ ಮಾಡ್ತೀರಾ, ನಿಮ್ಮ ಬಾಡಿ ಕೇರ್ ಇರ್ಬೋದು, ನಿಮ್ಮ ಗೋಲ್ಸ್ ಕಡೆಗೆ ಗಮನ, ನಿಮ್ಮ ಪ್ರೀತಿ ವಿಷಯವಾಗಿ ಗಮನ ಹರಿಸುವಂಥದ್ದು, ಇದನ್ನೆಲ್ಲ ಮಾಡಿದಷ್ಟು ನೀವು ಬೆಸ್ಟ್ ರಿಸಲ್ಟ್ಸ್ನ ನೋಡ್ತೀರಾ. ನಾನಿಲ್ಲಿ ಸ್ಟ್ರಾಂಗಾಗಿ ನೋಡ್ತಿರೋದೇನೆಂದರೆ ನಿಮ್ಮ ಹೆಲ್ತ್ ಚೆನ್ನಾಗಿದೆ ಮತ್ತು ನಿಮ್ಮ ಲವ್ ಲೈಫು ಕೂಡ ಚೆನ್ನಾಗಿದೆ. ಲವ್ ಲೈಫ್ ಚೆನ್ನಾಗಿದೆ ಅಂದ ತಕ್ಷಣ ನೀವು ಮನೇಲಿ ಕೂತ್ಕೊಂಡಿರೋದಲ್ಲ, ನೀವು ಹೋಗಿ ಆಚೆ ಏನಾದರೂ ಮಾಡುವಂಥದ್ದು. ಯಾರೋ ನಿಮ್ಗೆ ಇಷ್ಟ ಆಗಿದ್ದಾರೆ, ನಿಮ್ಗೆ ಯಾರೋ ಒಬ್ಬರು ನಿಮಗೆ ಆ ವ್ಯಕ್ತಿಯ ಒಂದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇರ್ಬೋದು, ಆ ವ್ಯಕ್ತಿಯನ್ನು ಆಚೆ ಕರ್ಕೊಂಡು ಹೋಗೋದು ಅಥವಾ ನಿಮ್ಮ ಮನಸ್ಸಿನ ಮಾತನ್ನು ಆ ವ್ಯಕ್ತಿ ಹತ್ರ ವ್ಯಕ್ತಪಡಿಸುವಂಥದ್ದು, ಇಂಥನ್ನೆಲ್ಲ ಸ್ವಲ್ಪ ಬೋಲ್ಡಾಗಿ ನೀವು ಮೂವ್ ಮಾಡಿದರೆ ಜೂನ್ ಮಂತ್ ಇಸ್ ಅ ಮಂತ್ ಆಫ್ ಲವ್ ಅಂತ ಹೇಳ್ತೀನಿ. ಸೊ ಎಸ್, ನೀವು ಒಂದು ಕಮಿಟೆಡ್ ರಿಲೇಷನ್ಶಿಪ್ಗೂ ಕೂಡ ಜೂನ್ ಮಂತಲ್ಲಿ ಕಾಲಿಡುವ ಎಲ್ಲ ಸಾಧ್ಯತೆಯೂ ಇದೆ. ಕಮಿಟ್ಮೆಂಟ್ ನೋಡ್ತಾ ಇದ್ದೀನಿ. ಹಾಗೂ ಸ್ಪೆಷಲಿ ಇವೆರಡು ಮೇಜರ್ ಆರ್ಕನಾ ಕಾರ್ಡ್ಸ್. ಸೊ ಜೂನ್ ಮಂತ್ ಒಂದು ಅದ್ಭುತವಾದ ಟರ್ನಿಂಗ್ ಪಾಯಿಂಟ್ ಅಂತಲೂ ಹೇಳ್ತೀನಿ. ಇದನ್ನು ಉಪಯೋಗಿಸ್ಕೊಳ್ಳಿ, ಆ್ಯಕ್ಟಿವ್ ಆಗಿರಿ, ಮಾಡಿ, ಕೆಲಸಗಳನ್ನ ಮಾಡಿ. ಈಗ ಆಗುತ್ತೆ ಅಂದ ತಕ್ಷಣ ಕೂತ್ಕೊಳ್ಳೋದಲ್ಲ, ಅದ್ರ ಕಡೆಗೆ ನೀವು ಅಷ್ಟೇ ಎಫರ್ಟ್ಸ್ನ ಆ್ಯಕ್ಟಿವ್ ಆಗಿ ಸೀರಿಯಸ್ ಆಗಿ ಹಾಕಬೇಕಾಗತ್ತೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ತುಂಬ ಚೆನ್ನಾಗಿ ಬಂದಿದೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.